ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಆಗಿರುವಂತಹ 70ನೇ ಫಿಲ್ಮ್ ಫೇರ್ ಪುರಸ್ಕಾರ 2025ರ ಫಿಲ್ಮ್ ಫೇರ್ ಪುರಸ್ಕಾರದ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತೀವಿ. ಮೊದಲ ಪ್ರಶ್ನೆಗೆ ಹೋಗೋಕ್ಕಿಂತ ಮೊದಲು ಒಂದಿಷ್ಟು ಫಿಲ್ಮ್ ಫೇರ್ ಅವಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಫಿಲ್ಮ್ ಫೇರ್ ಅವಾರ್ಡ್. ಸೊ ಏನಿದು ಫಿಲ್ಮ್ ಫೇರ್ ಅವಾರ್ಡ್ ಅಂತ ಕೇಳಿದ್ರೆ, ಫಿಲ್ಮ್ ಫೇರ್ ಅವಾರ್ಡ್ ಇದೆಯಲ್ಲ, ಭಾರತ ಸಿನಿಮಾ ರಂಗದ ಅತಿ ದೊಡ್ಡ ಪ್ರಶಸ್ತಿ. ಅತಿ ದೊಡ್ಡ ಪ್ರಶಸ್ತಿ ಇದು ಫಿಲ್ಮ್ ಫೇರ್ ಅವಾರ್ಡ್, ಹೈಯೆಸ್ಟ್ ಆನರ್ ಇನ್ ಸಿನಿಮಾ ಫೀಲ್ಡ್ ಅಂತ ಹೇಳ್ಬೋದು. ದ ಟೈಮ್ಸ್ ಗ್ರೂಪ್ ಅವರ ಫಿಲ್ಮ್ ಫೇರ್ ಪತ್ರಿಕೆ ಇದನ್ನು ನೀಡುತ್ತೆ. ನೀಡುವವರು ಯಾರು? ಫಿಲ್ಮ್ ಫೇರ್ ಪತ್ರಿಕೆ. ಫಿಲ್ಮ್ ಫೇರ್ ಪತ್ರಿಕೆ ಈ ಪ್ರಶಸ್ತಿಯನ್ನು ನೀಡುತ್ತೆ. ಫಿಲ್ಮ್ ಫೇರ್ ಪತ್ರಿಕೆ ಇದೆಯಲ್ಲ, ಟೈಮ್ಸ್ ಗ್ರೂಪ್ ಅವರದು. ಟೈಮ್ಸ್ ಗ್ರೂಪ್ ಅವರ ಫಿಲ್ಮ್ ಫೇರ್ ಪತ್ರಿಕೆ ಈ ಪ್ರಶಸ್ತಿಯನ್ನು ನೀಡುತ್ತೆ. 1954ರಲ್ಲಿ ಫಸ್ಟ್ ಟೈಮ್ ನೀಡಿದರು. ಮೊದಲಿಗೆ ನೀಡಿದ್ದು 1954ರಲ್ಲಿ ಫಸ್ಟ್ ಟೈಮ್ ನೀಡಿದ್ರು. ಇದರ ಮೊದಲ ಹೆಸರು ಇದಕ್ಕೆ ಫಸ್ಟಿಗೆ ಬೇರೆ ಹೆಸರಿಂದ ಕರಿತಾ ಇದ್ರು. ಮೊದಲಿಗೆ ಇದಕ್ಕೆ ದ ಕ್ಲೇಯರ್ಸ್ ಅವಾರ್ಡ್ ಅಂತ ಕರಿತಾ ಇದ್ರು. ದ ಕ್ಲೇಯರ್ಸ್ ಅವಾರ್ಡ್ ಅಂತ ಕರಿತಾ ಇದ್ರು. ಇದರ ಜೊತೆಗೆ ಒಂದು ಟ್ರೋಫಿಯನ್ನು ನೀಡಲಾಗುತ್ತೆ. ಆ ಟ್ರೋಫಿ ಒಂದು ಮಹಿಳೆಯ ಬ್ಲಾಕ್ ಟ್ರೋಫಿ ಆಗಿರುತ್ತೆ. ಇದಕ್ಕೆ ಬ್ಲ್ಯಾಕ್ ಲೇಡಿ ಅಂತ ಕರೀತಾರೆ. ಟ್ರೋಫಿಗೆ ಬ್ಲ್ಯಾಕ್ ಲೇಡಿ ಅಂತ ಕರೀತಾರೆ. ಸೊ ಇದಿಷ್ಟು 70ನೇ ಫಿಲ್ಮ್ ಫೇರ್ ಪುರಸ್ಕಾರದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್. ಇನ್ನು 70ನೇ ಫಿಲ್ಮ್ ಫೇರ್ ಪುರಸ್ಕಾರ 2025ರ ಸರ್ವಶ್ರೇಷ್ಠ ನಟಿ ಪ್ರಶಸ್ತಿ ಯಾರಿಗೆ ಸಿಕ್ತು? ಬೆಸ್ಟ್ ಆಕ್ಟ್ರೆಸ್. ಸೊ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ಕಿದ್ದು ಆಲಿಯಾ ಭಟ್ ಅವರಿಗೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಆಲಿಯಾ ಭಟ್ ಅವರ ಜಿಗರ್ ಮೂವಿಗೆ, ಯಾವ ಸಿನಿಮಾದ ನಟನೆಗೆ? ಜಿಗರ್ ಸಿನಿಮಾದ ನಟನೆಗೆ 2025ನೇ ಸಾಲಿನ ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು. ಆಲಿಯಾ ಭಟ್ ಅವರು ಆ ಮೂಲಕ 6th ಫಿಲ್ಮ್ ಫೇರ್ ಅವಾರ್ಡನ್ನು ಪಡ್ಕೊಂಡವರಾದರು. 6ನೇ ಫಿಲ್ಮ್ ಫೇರ್ ಅವಾರ್ಡ್. ಸೊ ಹೆಣ್ಣು ಮಕ್ಕಳು ಆಕ್ಟ್ರೆಸ್ ಒಬ್ಬರು ಅತಿ ಹೆಚ್ಚು ಅವಾರ್ಡ್ ತಗೊಂಡಿದ್ದಿದೆ. ಫಿಲ್ಮ್ ಫೇರ್ ಅವಾರ್ಡ್ 6th ಹೈಯೆಸ್ಟ್ ಆಗಿದೆ. ಇದು 5 ಪ್ರಶಸ್ತಿಯನ್ನು ಇಬ್ಬರು ತಗೊಂಡಿದ್ದಾರೆ, ನೂತನ ಮತ್ತು ಕಾಜಲ್. ನೂತನ್ ಮತ್ತು ಕಾಜಲ್ ಅವರು 5 ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ರು. ಆಲಿಯಾ ಭಟ್ ಅವರು 2025ರ ಫಿಲ್ಮ್ ಫೇರ್ ಅವಾರ್ಡ್ ಪಡ್ಕೊಳ್ಳೋದ್ರ ಜೊತೆಗೆ ಹೈಯೆಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಪಡೆದಂತಹ ಆಕ್ಟ್ರೆಸ್ ಆದರು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಏನು ಕೇಳಿದ್ರೆ, ಅಧಿಕ ಸಾರಿ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದಿದ್ಯಾರು? ಅಧಿಕ ಸಾರಿ ಫಿಲ್ಮ್ ಫೇರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ, ಗುಲ್ಜಾರ್ ಅವರಿಗೆ ಸಿಕ್ತು. ಗುಲ್ಜಾರ್ ಅವರಿಗೆ ಒಟ್ಟು 22 ಫಿಲ್ಮ್ ಫೇರ್ ಪುರಸ್ಕಾರ ಸಿಕ್ಕಿತ್ತು ಗುಲ್ಜಾರ್ ಅವರಿಗೆ. ಹಾಗಾದ್ರೆ ಅಧಿಕ ಪ್ರಶಸ್ತಿ ಪಡೆದ ನಟ ಯಾರು? ಅಧಿಕ ಪ್ರಶಸ್ತಿ ಪಡೆದ ನಟ ಯಾರು ಕೇಳಿದ್ರೆ, ದಿಲೀಪ್ ಕುಮಾರ್ ಮತ್ತು ಶಾರುಖ್ ಖಾನ್. ದಿಲೀಪ್ ಕುಮಾರ್ ಮತ್ತು ಶಾರುಖ್ ಖಾನ್ ಇವರು ತಲಾ 8 ಸಾರಿ ಫಿಲ್ಮ್ ಫೇರ್ ಅವಾರ್ಡನ್ನು ಗೆದ್ದಿದ್ರು. ಅಧಿಕ ಫಿಲ್ಮ್ ಫೇರ್ ಅವಾರ್ಡ್ ಪಡೆದ ನಟಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲಿಯಾ ಭಟ್ ಅವರು 6 ಸಾರಿ. ಅಧಿಕ ಪ್ರಶಸ್ತಿ ಪಡೆದ ಸಂಗೀತ ನಿರ್ದೇಶಕ ಯಾರು?
ಪಡೆದ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಸಂಗೀತ ನಿರ್ದೇಶಕ ಯಾರು ಕೇಳಿದ್ರೆ AR ರೆಹಮಾನ್. AR ರೆಹಮಾನ್ ಅವರಿಗೆ ಒಟ್ಟು ಎಷ್ಟು ಸಾರಿ ಸಿಕ್ಕಿದೆ? ಹಾಗಾದರೆ 10 ಸಾರಿ ಸಿಕ್ಕಿದೆ, 10 ಟೈಮ್ಸ್. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಅಧಿಕ ಸಾರಿ ಫಿಲ್ಮ್ಫೇರ್ ಅವಾರ್ಡ್ ಪಡೆದದ್ದು ಗುಲ್ಜಾರ್, 22 ಅವಾರ್ಡ್. ಅಧಿಕ ಪ್ರಶಸ್ತಿ ಪಡೆದ ನಟರು ದಿಲೀಪ್ ಕುಮಾರ್ ಮತ್ತು ಶಾರುಖ್ ಖಾನ್, 8 ಸಾರಿ. ಅಧಿಕ ಪ್ರಶಸ್ತಿ ಪಡೆದ ನಟಿ ಆಲಿಯಾ ಭಟ್, 6 ಸಾರಿ. ಅಧಿಕ ಪ್ರಶಸ್ತಿ ಪಡೆದ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್, 10 ಸಾರಿ. ಮುಂದಿನ ಪ್ರಶ್ನೆ, 70ನೇ ಫಿಲ್ಮ್ಫೇರ್ ಪುರಸ್ಕಾರ 2025ರ ಜೀವಮಾನ ಸಾಧನೆ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2025 ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ಸಿಕ್ತು ಕೇಳಿದ್ರೆ B ಮತ್ತು C ಇಬ್ಬರಿಗೂ ಕೂಡ, ಝೀನತ್ ಅಮಾನ್ ಮತ್ತು ಶ್ಯಾಮ ಬೆನಗಲ್. ಸೊ ಶ್ಯಾಮ ಬೆನಗಲ್ ಅವರಿಗೆ ಮರಣೋತ್ತರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆದರೆ, ಝೀನತ್ ಅಮಾನ್ ಅವರಿಗೆ ಕೂಡ ಫಿಲ್ಮ್ಫೇರ್ ಪುರಸ್ಕಾರ 2025ರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ತು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 70ನೇ ಫಿಲ್ಮ್ಫೇರ್ ಪುರಸ್ಕಾರ 2025ರ ಬೆಸ್ಟ್ ಫಿಲ್ಮ್ ಅವಾರ್ಡ್, ಬೆಸ್ಟ್ ಫಿಲ್ಮ್ ಯಾವುದು, ಯಾವ ಸಿನಿಮಾಕ್ಕೆ ಸಿಕ್ತು? ಸರಿಯಾದ ಉತ್ತರ ಆಪ್ಷನ್ ಎ, ಲಾಪತಾ ಲೇಡೀಸ್. ಸೊ ಲಾಪತಾ ಲೇಡೀಸ್ ಇದೆಯಲ್ಲ, ಇದರ ಡೈರೆಕ್ಟರ್ ಕಿರಣ್ ರಾವ್. ಕಿರಣ್ ರಾವ್ ನಿರ್ದೇಶನದ ಲಾಪತಾ ಲೇಡೀಸ್ ಮೂವಿಗೆ 2025ರ ಫಿಲ್ಮ್ಫೇರ್ ಅವಾರ್ಡ್ನ ಬೆಸ್ಟ್ ಮೂವಿ ಅವಾರ್ಡ್ ಸಿಕ್ತು. ಅದರ ಜೊತೆಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ, ಬೆಸ್ಟ್ ಸ್ಕ್ರೀನ್ ಪ್ಲೇ ಕೂಡ ಯಾರಿಗೆ ಸಿಕ್ತು ಕೇಳಿದ್ರೆ, ಬೆಸ್ಟ್ ಸ್ಕ್ರೀನ್ ಪ್ಲೇ ಸ್ನೇಹಾ ದೇಸಾಯಿಗೆ ಸಿಕ್ತು. ಸ್ನೇಹಾ ದೇಸಾಯಿಗೆ ಸಿಕ್ತು. ಮೂವಿ ಯಾವುದು ಕೇಳಿದ್ರೆ ಇದೇ ಮೂವಿ, ಲಾಪತಾ ಲೇಡೀಸ್. ಲಾಪತಾ ಲೇಡೀಸ್. 70ನೇ ಫಿಲ್ಮ್ಫೇರ್ ಪುರಸ್ಕಾರ 2025ರ ಬೆಸ್ಟ್ ಆಕ್ಟರ್ ಅವಾರ್ಡ್, ಬೆಸ್ಟ್ ಆಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಇಬ್ಬರು, ಅಭಿಷೇಕ್ ಬಚ್ಚನ್ ಮತ್ತು ಕಾರ್ತಿಕ್ ಆರ್ಯನ್ ಇಬ್ಬರಿಗೂ ಸಿಕ್ತು. ಸೊ ಅಭಿಷೇಕ್ ಬಚ್ಚನ್ ಇದಾರಲ್ಲ, ಅಭಿಷೇಕ್ ಬಚ್ಚನ್ ಅವರ ಸಿನಿಮಾ ಐ ವಾಂಟ್ ಟು ಟಾಕ್, ಐ ವಾಂಟ್ ಟು ಟಾಕ್ನ ಅಭಿನಯಕ್ಕೆ ಬೆಸ್ಟ್ ಅವಾರ್ಡ್, ಆಕ್ಟರ್ ಅವಾರ್ಡ್ ಸಿಕ್ಕಿದ್ರೆ, ಕಾರ್ತಿಕ್ ಆರ್ಯನ್ ಅವರಿಗೆ ಚಂದು ಚಾಂಪಿಯನ್ ಮೂವಿಗೆ, ಚಂದು ಚಾಂಪಿಯನ್ ಮೂವಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಆಯಿತು. ಇವರಿಬ್ಬರಿಗೂ ಕೂಡ ಆಗಿದ್ದು. 70ನೇ ಫಿಲ್ಮ್ಫೇರ್ ಪುರಸ್ಕಾರ 2025ರ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು? ಸರಿ ಉತ್ತರ ಕಿರಣ್ ರಾವ್. ಸಿನಿಮಾ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕಿರಣ್ ರಾವ್ ಅವರ ಲಾಪತಾ ಲೇಡೀಸ್. ಲಾಪತಾ ಲೇಡೀಸ್ ಸಿನಿಮಾಕ್ಕೆ ಕಿರಣ್ ರಾವ್ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ತು. 70ನೇ ಫಿಲ್ಮ್ಫೇರ್ ಪುರಸ್ಕಾರ 2025ರ ಆಯೋಜನೆ ಮಾಡಿದಂಥ ಸ್ಥಳ ಯಾವುದು? ಸರಿಯಾದ ಉತ್ತರ ಆಯೋಜನೆ ಎಲ್ಲಿ ಮಾಡಿದ್ರಿ ಕೇಳಿದ್ರೆ ಅಹಮದಾಬಾದ್ನಲ್ಲಿ, ಗುಜರಾತ್ನ ಅಹಮದಾಬಾದ್. ಈ ಸರಿಯ ವಿಶೇಷತೆ ಏನು ಕೇಳಿದ್ರೆ, ಈ ಸರಿ ಇದನ್ನು ಎಕಾ ಎರೇನಾ ವಿಶೇಷ ರೂಪದಲ್ಲಿ ಮಾಡ್ತು. ಎಪ್ಪತ್ತನೇ ಫಿಲ್ಮ್ಫೇರ್ ಪುರಸ್ಕಾರ 2025ರ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್, ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ರವಿ ಕಿಶನ್ ಅವರ ಲಾಪತಾ ಲೇಡೀಸ್ ಮೂವಿಯ ನಟನೆಗೆ ಈ ಅವಾರ್ಡ್ ಸಿಕ್ತು. ಹಾಗಾದರೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಯಾರಿಗೆ ಸಿಕ್ತು? ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್, ಉತ್ತಮ ಪೋಷಕ ನಟ, ಇದು ಉತ್ತಮ ಪೋಷಕ ನಟಿ ಯಾರಿಗೆ ಸಿಕ್ತು ಕೇಳಿದ್ರೆ ಛಾಯಾ ಖದಮ್ ಅವ್ರಿಗೆ ಸಿಕ್ತು. ಛಾಯಾ ಖದಮ್ ಅವ್ರಿಗೆ ಸಿಕ್ತು. ಹಾಗಾದ್ರೆ ಯಾವ ಸಿನಿಮಾದ ನಟನಿಗೆ ಸಿಕ್ತು ಕೇಳಿದ್ರೆ ಅಗೇನ್ ಲಾಪತಾ ಲೇಡೀಸ್ ಸಿನಿಮಾದ ನಟನೆಗೆ ಇವರಿಬ್ಬರಿಗೂ ಕೂಡ ರವಿ ಕಿಶನ್ ಮತ್ತು ಛಾಯಾ ಖದಮ್ ಇಬ್ಬರಿಗೂ ಕೂಡ
ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಮತ್ತು ಆಕ್ಟ್ರೆಸ್ ಅವಾರ್ಡ್ ಸಿಕ್ತು. 70ನೇ ಫಿಲ್ಮ್ ಫೇರ್ ಪುರಸ್ಕಾರ 2025 ಬೆಸ್ಟ್ ಕ್ರಿಟಿಕ್ಸ್ ಅವಾರ್ಡ್, ಕ್ರಿಟಿಕ್ಸ್ ಆಕ್ಟ್ರೆಸ್ ಅವಾರ್ಡ್ ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ಪ್ರತಿಭಾ ರತ್ನ. ಪ್ರತಿಭಾ ರತ್ನ ಅವರ ಲಾಪತಾ ಲೇಡೀಸ್ ಸಿನಿಮಾದ ನಟನೆಗೆ, ಲಾಪತಾ ಲೇಡೀಸ್ ಸಿನಿಮಾದ ನಟನೆಗೆ ಸಿಕ್ತು. ಹಾಗಾದ್ರೆ ಬೆಸ್ಟ್ ಆಕ್ಟರ್ ಕ್ರಿಟಿಕ್ ಯಾರಿಗೆ ಸಿಕ್ತು? ಬೆಸ್ಟ್ ಆಕ್ಟರ್ ಕ್ರಿಟಿಕ್ ಅವಾರ್ಡ್ ಇದು ಯಾರಿಗೆ ಸಿಕ್ತು ಕೇಳಿದ್ರೆ ರಾಜಕುಮಾರ ರಾವ್. ರಾಜಕುಮಾರ್ ರಾವ್ ಅವರ ರಾಜ್ಕುಮಾರ್ ಅವರಿಗೆ ಬೆಸ್ಟ್ ಆಕ್ಟರ್ ಕ್ರಿಟಿಕ್ ಅವಾರ್ಡ್ ಸಿಕ್ತು. ರಾಜ್ಕುಮಾರ್ ರಾವ್ ಅವರಿಗೆ ಇವರ ಶ್ರೀಕಾಂತ ಎನ್ನುವಂಥ ಮೂವಿಗೆ ಈ ಅವಾರ್ಡ್ ಆಯಿತು. ಶ್ರೀಕಾಂತ ಎನ್ನುವಂಥ ಸಿನಿಮಾಕ್ಕೆ ಈ ಅವಾರ್ಡ್ ಆಗಿರುವಂಥದ್ದು. ಇನ್ನು ಬೆಸ್ಟ್ ಮೂವಿ ಯಾವುದು ಕೇಳಿದ್ರೆ ಬೆಸ್ಟ್ ಮೂವಿ ಕ್ರಿಟಿಕ್, ಬೆಸ್ಟ್ ಮೂವಿ ಕ್ರಿಟಿಕ್ ಆ ಕ್ಯಾಟಗರಿಯಲ್ಲಿ ಯಾವುದಕ್ಕೆ ಸಿಕ್ತು ಕೇಳಿದ್ರೆ ಐ ವಾಂಟ್ ಟು ಟಾಕ್. ಐ ವಾಂಟ್ ಟು ಟಾಕ್ ಇದರ ಡೈರೆಕ್ಟರ್ ಯಾರಿದ್ರು ಕೇಳಿದ್ರೆ ಶುಜಿತ್ ಸರ್ಕಾರ್. ಶುಜಿತ್ ಸರ್ಕಾರ್ ನಿರ್ದೇಶನದ ಐ ವಾಂಟ್ ಟು ಟಾಕ್ ಮೂವಿಗೆ ಬೆಸ್ಟ್ ಮೂವಿ ಕ್ರಿಟಿಕ್ ಅವಾರ್ಡ್ ಸಿಕ್ತು. 70ನೇ ಫಿಲ್ಮ್ ಫೇರ್ ಪುರಸ್ಕಾರ 2025 ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಫೀಮೇಲ್ ಇದರ ವಿಜೇತರು ಯಾರು? ಸರಿ ಉತ್ತರ ಮಧುಬಂತಿ ಬಾಗಚಿ. ಸೊ ಮಧುಬಂತಿ ಬಾಗಚಿ ಅವರ ಸ್ತ್ರೀ 2 ಎನ್ನುವಂಥ ಮೂವಿಗೆ ಸಿಕ್ತು. ಸ್ತ್ರೀ 2 ಮೂವಿ, ಸ್ತ್ರೀ 2 ಮೂವಿನ ಆಜ್ ಕಿ ರಾತ್ ಸಾಂಗ್ಗೆ, ಆಜ್ ಕಿ ರಾತ್ ಸಾಂಗ್ಗೆ ಈ ಅವಾರ್ಡ್ ಆಯಿತು. 70ನೇ ಫಿಲ್ಮ್ ಫೇರ್ ಪುರಸ್ಕಾರದ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ ವಿಜೇತರು ಯಾರು? ಸರಿಯಾದ ಉತ್ತರ ಅರ್ಜಿತ್ ಸಿಂಗ್. ಅರ್ಜಿತ್ ಸಿಂಗ್ ಅವರ ಲಾಪತಾ ಲೇಡೀಸ್ ಸಿನಿಮಾದ ಲಾಪತಾ ಲೇಡೀಸ್ ಸಿನಿಮಾದಲ್ಲಿ ಇವ್ರದ್ದು ಒಂದು ಹಾಡಿತ್ತು. ಸಾಂಗ್ ಯಾವುದು ಕೇಳಿದ್ರೆ ಸಜನಿ ಅಂತ ಸಾಂಗ್. ಸಜನಿ ಸಾಂಗ್ಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ ಅವಾರ್ಡ್ ಆಯಿತು. ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1969. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ 2025 ವಿಜೇತರು ಯಾರು? ಸರಿಯಾದ ಉತ್ತರ ಮೋಹನ್ ಲಾಲ್. 2025 ಕೊಟ್ಟರು, 2023 ಪ್ರಶಸ್ತಿ ಇದು. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಭಾರತೀಯ ಸಿನಿಮಾದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಆಪ್ಷನ್ಸ್ ಈ ರೀತಿ ಇದೆ, ಆಶಾ ಫಾರೆಕ್, ರಜನಿಕಾಂತ್, ಅಮಿತಾಬ್ ಬಚ್ಚನ್, ದಾದಾ ಸಾಹೇಬ್ ಫಾಲ್ಕೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.